ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 35 ವರ್ಷ ಅಥವಾ 35 ವರ್ಷದ ಮೇಲ್ಪಟ್ಟವರಿಗೂ ಆರೋಗ್ಯವಂತ ಮಗುವನ್ನು ಮಾಡ್ಕೋಬೋದಾ, ನಮ್ಗೆ ಒಳ್ಳೆ ಆರೋಗ್ಯವಂತ ಮಗು ಹುಟ್ಟುತ್ತಾ ಅಂತ ತುಂಬ ಯೋಚಿಸ್ತಿರ್ತಾರೆ. ಅಂಥ ಹುಡುಗಿರಿಗಾಗಿ ನಿಮಗಾಗಿ ಟಿಪ್ಸ್ಗಳು. ಹೆಣ್ಮಕ್ಳು ಆರೋಗ್ಯವಾಗಿದ್ದೀರಾ ಅಂದರೆ ನೀವು ಕನ್ಸೀವ್ ಆಗಿ ಆರೋಗ್ಯವಂತ ಮಗುವನ್ನು ಪಡಿಬಹುದು. ಯಾಕಂದರೆ ನಮ್ಮ ಹಾಸ್ಪಿಟಲಲ್ಲಿ ಬರೋರಲ್ಲಿ ತುಂಬ ಜನರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದ್ದರೂ ಮಕ್ಕಳಾಗಿವೆ. ಆದರೆ ತುಂಬ ಹೆಣ್ಮಕ್ಳು ಆರೋಗ್ಯವಾಗೇ ಇರ್ತಾರೆ, ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಪ್ಲ್ಯಾನೇ ಮಾಡಿರಲ್ಲ. ಇನ್ನೂ ಸ್ವಲ್ಪ ಜನ ನನಗೆ ಥೈರಾಯ್ಡ್ ಇದೆ, PCOD ಇದೆ, ನಾನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಲೇ ಯೋಚಿಸ್ತಿರ್ತಾರೆ. ಬಟ್ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಫ್ರೆಂಡ್ಸ್. 35+ ಆದವರು ಕೂಡ ಏನೆಲ್ಲ ಪ್ಲ್ಯಾನ್ ಮಾಡ್ಬೋದು ಅಂದರೆ, ಮದುವೆ ಆಗಿದ್ದೇ ಲೇಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಇದು ಎಲ್ರಿಗೂ ಅಲ್ಲ, ಆ್ಯಕ್ಚುಲಿ ನ್ಯಾಚುರಲ್ಲಾಗೇ ಕನ್ಸೀವ್ ಆಗ್ತಾರೆ. 35+ ಆದರೂ ನ್ಯಾಚುರಲ್ಲಾಗಿ ಪ್ರೆಗ್ನೆಂಟಾಗಿ ಹೆಲ್ತಿ ಬೇಬಿ ಆಗುತ್ತೆ. ಸ್ವಲ್ಪ ಹೆಣ್ಮಕ್ಳಲ್ಲಿ ಕನ್ಸೀವ್ ಆಗ್ತಿಲ್ಲ ಅಂದರೆ ನೀವು ಫಸ್ಟು ಗೈನಕಾಲಜಿಸ್ಟ್ ಹತ್ರ ಅಥವಾ ಪ್ರಸೂತಿ ಆರೈಕೆ ತಜ್ಞರಿರ್ತಾರೆ, ಡಾಕ್ಟ್ರ್ ಇರ್ತಾರೆ, ಅಲ್ಲಿ ನೀವು ಡಾಕ್ಟ್ರ್ ಹತ್ರ ಕೇಳಿದ್ರೆ ಅವ್ರು ನಿಮಗೆ ನಿಮ್ಮ ಬಾಡಿಗೆ ಅನುಗುಣವಾಗಿ ಏನೆಲ್ಲ ಟೆಸ್ಟ್ ಹೇಳ್ತಾರೆ ಅಂದರೆ HB, BP, ಡಯಾಬಿಟಿಸು, ಥೈರಾಯ್ಡು, ರುಟೀನ್ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಎಲ್ಲ ನಾರ್ಮಲ್ ಇದೆ ಅಂದರೆ ನೀವು ಹೆಲ್ತಿಯಾಗಿದ್ದೀರಾ ಅಂದರೆ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಸಪ್ಲಿಮೆಂಟ್ಸ್ ಹಾಕ್ತಾರೆ. ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ ಅಂದರೆ ಅದಕ್ಕೆ ಬೇಕಾದ ಸ್ಕ್ಯಾನಿಂಗ್ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿ ಅದಕ್ಕೆ ಸಜೆಷನ್ಸ್ ಕೊಡ್ತಾರೆ. ಅದಕ್ಕಾಗಿ ನಿಮ್ಮ ಗರ್ಭಕೋಶದಲ್ಲಿ ಉತ್ಪತ್ತಿ ಆಗುವ ಅಂಡಾಣುಗಳ ಉತ್ಪತ್ತಿ ಆಗ್ತಿದೆಯಾ, ಎಗ್ ಕ್ವಾಲಿಟಿ ಚೆನ್ನಾಗಿದೆಯಾ, ನೀವು ಸಂಪೂರ್ಣವಾಗಿ ಹೆಲ್ತಿಯಾಗಿದ್ದೀರಾ, ಮಂತ್ಲಿ ಪೀರಿಯಡ್ಸ್ ಆಗ್ತಿದ್ದೀರಾ ಅಂದರೆ ನೀವು ಪ್ರೆಗ್ನೆಂಟ್ ಆಗ್ತೀರಾ ಅಂತಲೇ ಅರ್ಥ. ಅದಕ್ಕಾಗಿ ನಿಮ್ಮ ಡಾಕ್ಟ್ರ್ ಹೇಳಿದ ಮಾತ್ರೆಗಳನ್ನ ತೆಗೆದುಕೊಳ್ಳೋದು, ಅವ್ರು ಹೇಳಿದ ಡೇಟ್ಗೆ ಮಂತ್ಲಿ ಚೆಕಪ್ಗೆ ಹೋಗೋದು, ಜೊತೆಗೆ ಡಯಟ್ ಅಡ್ವೈಸ್ನಂತೆ ಸೊಪ್ಪು, ತರಕಾರಿಗಳು, ಹಣ್ಣುಗಳು, ನಿಮ್ಗೇನು ಅನುಕೂಲ ಇದೆ ಅಲ್ಲಿ ಸಿಗುವ, ಈ ಸೀಸನಲ್ಲಿ ಸಿಗುವ ಸೊಪ್ಪು ತರಕಾರಿಗಳನ್ನ ತಿನ್ನೋದು. ನೀವು ತುಂಬ ದಪ್ಪ ಇದ್ದೀರಾ ಅಂದರೆ ಡಾಕ್ಟ್ರ್ ಅಡ್ವೈಸ್ನಂತೆ ನಿಮ್ಮ ದೇಹದ ತೂಕ ಕಡಿಮೆ ಮಾಡೋದು. ವ್ಯಾಯಾಮ ಜೊತೆಗೆ ನಿಮಗೆ ಬೇಡವಾದ ಫುಡ್ಗಳಂದರೆ ಜಂಕ್ ಫುಡ್ಸ್ಗಳು, ಆಯಿಲಿ ಫುಡ್ಸು, ಡೀಪ್ ಫ್ರೈಡ್ ಫುಡ್ಸ್ಗಳನ್ನ ತಿನ್ನಬಾರ್ದು. ವ್ಯಾಯಾಮ ಮಾಡಬೇಕು. ಮತ್ತು ಜ್ಯೂಸು, ಲಿಕ್ವಿಡ್ಸು, ಸಲಾಡ್ಸ್ ಥರ ಮಾಡಿ ತಿನ್ನೋದ್ರಿಂದ ಹೊಟ್ಟೆ ತುಂಬಿದೆ ಅನಿಸುತ್ತೆ, ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಬಾಡಿ ವೆಯ್ಟು ಕೂಡ ರೆಡ್ಯೂಸ್ ಆಗುತ್ತೆ. ಕನ್ಸೀವ್ ಆದಮೇಲೆ ಡಾಕ್ಟ್ರ್ ಅಡ್ವೈಸ್ನಂತೆ ಟ್ಯಾಬ್ಲೆಟ್ ಫೋಲಿಕ್ ಆಸಿಡ್ ತೊಗೊಳ್ಳೋದು 3 ಮಂತ್ಸ್ವರೆಗೆ, ಮತ್ತು ಜೊತೆಗೆ ಇಂಜೆಕ್ಷನ್ಸ್ಗಳು, ಪ್ರೋಟೀನ್ ಪೌಡ್ರು ಮತ್ತು ಮಿಲ್ಕು ಡಾಕ್ಟ್ರ್ ಅಡ್ವೈಸ್ನಂತೆಯೇ ತೊಗೊಳ್ಳೋದು, ರೆಸ್ಟ್ ಮಾಡೋದು. ಇಂಜೆಕ್ಷನ್ಸು TT 2 ಸಲ ಬರುತ್ತೆ, 1 ಮಂತ್ ಗ್ಯಾಪಲ್ಲಿ 2 ಡೋಸ್ ತೊಗೋಬೇಕು. ಮತ್ತು NT ಸ್ಕ್ಯಾನು, ಅನಾಮಲಿ ಸ್ಕ್ಯಾನು, ಗ್ರೌತ್ ಸ್ಕ್ಯಾನ್ಗಳನ್ನ ಮಾಡಿಸೋದು. BP ನಾರ್ಮಲ್ ಅಂದರೆ 120/80, 120/80 ಇದೆ ಅಂದರೆ ಅದು ನಾರ್ಮಲ್ BPನೇ. ಡಯಾಬಿಟಿಸ್ ಇದ್ದರೆ ನಿಮಗೆ ಡಯಾಬಿಟಿಸ್ ನಾರ್ಮಲ್ ಬಿಲೋ 140 mg/dl ಇರುತ್ತೆ. 140 ಇದ್ದರೆ ಅದು ಏನೂ ತೊಂದರೆ ಇಲ್ಲ. HBನೂ ಅಷ್ಟೇ, 12 to 13 ಗ್ರಾಮ್ ಇದೆ ಅಂದರೆ 12ರಿಂದ 13 ಗ್ರಾಮ್ ಇದೆ ಅಂದರೆ ಅದು ನಾರ್ಮಲು. ಥೈರಾಯ್ಡ್ ಟೆಸ್ಟು, ಹೀಗೆ ಎಲ್ಲವೂ ನಾರ್ಮಲ್ ಇದೆ ಅಂದರೆ ಹೆಚ್ಚು ಅಗತ್ಯನೇ ಇಲ್ಲ. ನಿಮ್ಗಾಗೋ ಸಿಮ್ಟಮ್ಸ್ಗಳ ಬಗ್ಗೆ, ಮಗುವಿನ ಮೂಮೆಂಟ್ಸ್ ಬಗ್ಗೆ ಅಬ್ಸರ್ವ್ ಮಾಡ್ತಾ ಪಾಸಿಟಿವ್ ಥಾಟ್ಸ್ ಇಟ್ಕೊಂಡ್ರೆ ಹೆಲ್ತಿ ಬೇಬಿನೇ ಹುಟ್ಟೋದಂತೂ ಪಕ್ಕ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಯೋಚನೆ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಸೊಲ್ಯೂಷನ್ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.